ಅದು ಬೆಂಗಳೂರಿನ ಹೈಯೆಸ್ಟ್ ಬಿಸ್ನೆಸ್ ಎಕನಾಮಿಕ್ ಝೋನ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಆಗ್ನೇಯ ಏಷ್ಯಾದಲ್ಲಿ ನಂಬರ್ 1 ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಕೂಡ ಹೆಸರಾದಂತಹ ಕ್ಷೇತ್ರ. ಆದರೆ ಆ ಬಹುದೊಡ್ಡ ಕೈಗಾರಿಕಾ ಪ್ರದೇಶದಲ್ಲೇ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಯಾಕೆ ಹೀಗೆ ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಇದೆಂಥ ದುಸ್ಥಿತಿ. 15,000 ಕೈಗಾರಿಕೆ ಆದ್ರೆ ಮೂಲ ಸೌಕರ್ಯಗಳೇ ಇಲ್ಲ. ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಪ್ರದೇಶ ದೇಶ ಹಾಗೂ ರಾಜ್ಯದ ಕೈಗಾರಿಕಾ ಕ್ಷೇತ್ರದಲ್ಲಿ ಬಹುದೊಡ್ಡ ಪಾತ್ರ ವಹಿಸಿದೆ. ಒಂದು ಕಾಲದಲ್ಲಿ ಈ ಇಂಡಸ್ಟ್ರಿಯಲ್ ಏರಿಯಾ ಆಗ್ನೇಯ ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶ ಎಂಬ ಖ್ಯಾತಿಗೆ ಪಾತ್ರವಾಗಿತ್ತು. ಪೀಣ್ಯ ಕೈಗಾರಿಕಾ ಸಂಘದಲ್ಲಿ 15,000 ಸೂಕ್ಷ್ಮ ಹಾಗೂ ಸಣ್ಣ ಕೈಗಾರಿಕೆಗಳಿವೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾರೆ. ಆದ್ರೀಗ ಈ ಕೈಗಾರಿಕಾ ಪ್ರದೇಶ ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಪೀಣ್ಯ ಕೈಗಾರಿಕಾ ಪ್ರದೇಶದ ತಿಗಳರಪಾಳ್ಯ, ಭೈರವೇಶ್ವರ ಇಂಡಸ್ಟ್ರಿಯಲ್ ಎಸ್ಟೇಟ್, ದೊಡ್ಡಣ್ಣ ಕೈಗಾರಿಕಾ ಪ್ರದೇಶದಲ್ಲಿ ಸರಿಯಾದಂತಹ ರೋಡ್ಗಳೇ ಇಲ್ಲ. ಮಣ್ಣಿನ ಗುಂಡಿಯೇ ಇಲ್ಲಿನ ರಸ್ತೆ. ಜೊತೆಗೆ ಇಲ್ಲಿ ಗುಂಡಿಗಳು, ಇಳಿಜಾರು ಇದೆ. ಈ ಮಣ್ಣಿನ ರಸ್ತೆಯಲ್ಲಿ ವಾಹನಗಳು ಚಲಿಸೋದಕ್ಕೆ ಹರಸಾಹಸ ಪಡಬೇಕು. ವಾಹನಗಳನ್ನ ತಳ್ಕೊಂಡೇ ಬರಬೇಕು. ಈ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ, 10 ರಿಂದ 12 ವರ್ಷಗಳಿಂದ ಇದೆ. ರಸ್ತೆ ಅವ್ಯವಸ್ಥೆಯಿಂದ ದೊಡ್ಡ ಕಾರ್ಖಾನೆಗಳು ಹಾಗೂ ವಿದೇಶಿ ಕಂಪನಿಗಳ ಆರ್ಡರ್ ಸಹ ಕ್ಯಾನ್ಸಲ್ ಆಗ್ತಿದ್ಯಂತೆ. ನಾವು ಒಂದು 150-200 ಇಂಡಸ್ಟ್ರೀಸ್ ಇದ್ದೀವಿ ನಾವಿಲ್ಲಿ. ಬಟ್ ನಮ್ಗೆ ಏನಾಗಿದೆ ಅಂದರೆ ಯಾವ ಕಸ್ಟಮರ್ಸ್ ಬರ್ತಾ ಇಲ್ಲ, ಯಾರು ಫಾರಿನರ್ಸ್ ಬರ್ತಾ ಇಲ್ಲ. ಕಸ್ಟಮರ್ ಕೇಳ್ತಾರೆ, ಫಸ್ಟ್ ಆಫ್ ಆಲ್ ಬಂದರೆ ಇಲ್ಲಿ ಅಕ್ಸಸ್ ಇಲ್ಲ ಅಂತಾರೆ. ಯಾವ ಗಾಡಿಯವನು ಬರ್ತಾ ಇಲ್ಲ, ಟೆಂಪೋದವರು. ಈ ರೀತಿ ಆದರೆ ನಾವು ಹೇಗೆ ಬಿಸ್ನೆಸ್ ಮಾಡಬೇಕು? ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, GST ಕಟ್ತಾ ಇದ್ದೀವಿ. BBMPಗೆ ₹1 ಒಂದು ತಿಂಗಳು ಕಟ್ಟಲಿಲ್ಲ ಅಂದ್ರೆ ಬಿಡಲ್ಲ, ಬಂದು ತಲೆ ತಿಂದು ತೊಗೊಂಡೋಗ್ತಾ ಇದ್ದಾರೆ. ಇಂಡಸ್ಟ್ರೀಸ್ ಅಂದರೆ ನಿಮ್ಗೆ ಏನಾಗಿದೆ ಅಂದರೆ ನಾವು ತುಂಬ ಹಿಂದುಳಿದವ್ರ ಥರ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು. ಡ್ರೈವರ್ಗಳಿಗೆ ನಾವು ಬಾಡಿಗೆ ಕೊಡೋದಲ್ದಿರ ಅವ್ನು ₹100 ಎಕ್ಸ್ಟ್ರಾ ಕೊಟ್ಟು ಈ ರೋಡ್ಗೆ ಅಕ್ಸಸ್ ಮಾಡಬೇಕಾಗುತ್ತೆ. ಪೌಡ್ರುಗಳು ಬರ್ತಾ ಇಲ್ಲ, ಬಂದರೆ ಅವ್ನು ಎಕ್ಸ್ಟ್ರಾ ಕೇಳ್ತಾನೆ, ಇನ್ನೊಂದು ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ತಾ ಇರೋದು ಈಗ ಬಿಸ್ನೆಸ್ ಹೇಗೆ ಮಾಡೋಣ ನಾವು ಇದನ್ನು? ಇನ್ನೊಂದು ಲೈಟ್ ಇಲ್ಲ, ಒಂದು ಡ್ರೈನೇಜ್ ಇಲ್ಲ, ಫಸ್ಟ್ ಆಫ್ ಆಲ್ ನೀರಿಲ್ಲ, ಕುಡಿಯೋ ನೀರಿಲ್ಲ. ಇಲ್ಲಿ ಬೇಸಿಕ್ ಕೊಡಿ, ನಮ್ಗೆ ಇನ್ನೇನು ಬೇಡ. ನಮ್ಗೆ ಅಟ್ಲೀಸ್ಟ್ ಒಂದು ಮೆಟ್ಲಿಂಗ್ ಮಾಡ್ಬಿಟ್ಟು ಒಂದು ಡ್ರೈನೇಜ್ ಕ್ಲೀನ್ ಮಾಡಿಕೊಡಿ. ಕೇವಲ 10 ಟನ್ನಷ್ಟು ಭಾರದ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಿಕ್ಕೂ ಆಗದಂತಹ ಪರಿಸ್ಥಿತಿ ಇಲ್ಲಿನ ರಸ್ತೆ ಅವ್ಯವಸ್ಥೆಗೆ ಹಿಡಿದಂತಹ ಕನ್ನಡಿಯಾಗಿದೆ. ಇನ್ನು ಜೋರು ಮಳೆ ಬಂದಾಗ ಚರಂಡಿ ನೀರು ಕಾರ್ಖಾನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗುತ್ತೆ. ಅಲ್ಲದೆ ಮಹಿಳಾ ಕಾರ್ಮಿಕರು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಸೂರ್ಯ ಮುಳುಗಿದ್ರೆ ಸಾಕು, ಫುಲ್ ಕತ್ತಲು. ಬೀದಿ ದೀಪಗಳು ಇಲ್ಲ. ಕೋಟಿಗಟ್ಟಲೆ ತೆರಿಗೆ ಕಟ್ತೀವಿ, ಮೂಲಭೂತ ಸೌಕರ್ಯ ಕೊಡಿ ಅಂತ ಮಹಿಳಾ ಕೈಗಾರಿಕಾ ಉದ್ಯಮಿಗಳು ಕೇಳ್ತಿದ್ದಾರೆ. 27ನೇ ಶತಮಾನ ಬಂದರು ಈ ನಮ್ಮ ರೋಡ್ ಆಗಿಲ್ಲ. ಹಳ್ಳಿಯಲ್ಲಿ ಎಷ್ಟೋ ಟಾರ್ ರೋಡ್ ಆಗಿದೆ. ನಾವು ಇಷ್ಟೊಂದು ಟ್ಯಾಕ್ಸ್ ಕಟ್ತಾ ಇದ್ವಿ, GST ಕಟ್ತಾ ಇದ್ವಿ. ಆದರೆ ಈ ಕಡೆ ಯಾರು ತಿರುಗಿ ನೋಡ್ತಾ ಇಲ್ಲ ನಮ್ಮ ಕಡೆ. ಪ್ರತಿ ಸಲ ನಾವು ಇಲ್ಲೇ ಓಡಾಡ್ತೀವಿ. ಎಷ್ಟೋ ಸಲ ಬಿದ್ದೋಗ್ತೇವೆ ಅಂತ ಹೇಳಿ ಹೆದರಿಕೆಯಿಂದ ಪಕ್ಕದ ರೋಡಿಯಿಂದ ಒನ್ ಮಿನಿಟ್ಗೋಸ್ಕರ ನಾವು ಇಷ್ಟು 1 ಕಿಲೋಮೀಟ್ರ್ ದೂರದಲ್ಲಿ ಬರ್ತದೆ. ನಾವು ಫ್ಯಾಕ್ಟ್ರಿ ಮಾಡೋಕ್ಕೋಸ್ಕರ ಯಾತಿಗೋಸ್ಕರ ಬರ್ತೀವಿ. ನಾವು ನಮ್ಮ ಫ್ಯಾಮಿಲಿ ಸಾಕ್ಸ್ಬೇಕು, 4 ಜನಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಆದರೆ ನಾವು ಟ್ಯಾಕ್ಸ್ ಕಟ್ತೀವಿ, GST ಕಟ್ತೀವಿ. ಆದರೆ ಈ ಕಡೆ ಯಾರು BBMPನ ಹೋದ್ರು ಅವ್ರು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಎಸ್ಕಾಮ್ನವರಾದರೂ ಅಷ್ಟೇ ಯಾರು ಬರ್ತಾ ಇಲ್ಲ. ಹೇಳಿದ್ರಿ ನೋಡಿ, ಪವರ್ ಕಟ್ಟು, ನಾವು ಎಲ್ಲಿಂದ ಪ್ರೊಡಕ್ಷನ್ ಮಾಡೋದು? ನಮ್ಮ ರೋಡಿಗೆ ಯಾರು ಬರಲ್ಲ, ನಿಮಗೆ ಆರ್ಡರ್ ಕೊಡಲ್ಲ ಅಂತಾನೆ ಹೇಳೋದು ಫಸ್ಟ್. ಇನ್ನು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಸಮಸ್ಯೆಗಳು ಬೆಟ್ಟದಷ್ಟಿದೆ. ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ಎಲ್ಲಾ ಕೈಗಾರಿಕೆಗಳಿಗೆ ಬೀಗ ಹಾಕಿ ವಿಧಾನಸೌಧ ಚಲೋ ಮಾಡ್ತೀವಿ ಅಂತ ಪೀಣ್ಯ ಕೈಗಾರಿಕಾ ಸಂಘ ಎಚ್ಚರಿಕೆ ಕೊಟ್ಟಿದೆ. ನಮ್ಮಲ್ಲಿಟ್ಟಿರೋ ಮೆಟೀರಿಯಲ್ ಗಿಟೀರಿಯಲ್ ಲಕ್ಷಾಂಗಟ್ಲದೆಲ್ಲ ಹಾಳಾಗ್ತಿದೆ. ನಾವು ಕೂಡ GST ಎಲ್ಲ ಪ್ರಾಂಪ್ಟಾಗಿ ಪೇ ಮಾಡ್ತೀವಿ. ನಾವು GST ಅನ್ನೋದು ಪ್ರಾಂಪ್ಟಾಗಿ ಪೇ ಮಾಡಿಲ್ಲ ಅಂದರೆ ನಾವು ಡಿಸ್ಪ್ಯಾಚ್ ಮಾಡೋಕ್ಕಾಗೋದಿಲ್ಲ, ಆ ಥರ ಬ್ಲಾಕ್ ಮಾಡ್ತಾರೆ. ಬಟ್ ನಮಗಿಲ್ಲಿ ಮೇನು ನಾವು ಕಟ್ಟಿರೋ ದುಡ್ಡಿಗೆ ನಮಗೆ ಸೌಲಭ್ಯತೆ ಸಿಗ್ತಾ ಇಲ್ಲ. ಇಲ್ಲಿಗೆ ಮಿನಿಸ್ಟರ್ಗಳು ಸರ್ ಹೇಳ್ದಂಗೆ ಮಿನಿಸ್ಟರು ಅವ್ರ ಮನೆಗೆ ಎಲ್ಲ 8-10 ಚಕ್ಕರ್ಗಳು ಹೊಡೆದಿವಿ. ಇಲ್ಲಿಗೆ ಬಂದರು, ನೋಡ್ಕೊಂಡು ಹೋದ್ರು. ಇದೇನು ಪಿಕ್ನಿಕ್ ಸ್ಪಾಟು ಅಲ್ಲ, ಏನೆಲ್ಲ ಆದ್ರೂ ಬರ್ತಾರೆ, ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಸೌಲಭ್ಯಗಳು ಬೇಕು. ಆಮೇಲೆ ಈ ಥರ ರೋಡ್ನಲ್ಲಿ ಗಾಡಿಗಳು ಏನು ಬರುತ್ತೆ, 10 ಟನ್ನು 12 ಟನ್ ಗಾಡಿ ಬಂದ್ರಿಗಿನ ಅವ್ನು ಇಲ್ಲಿ ಪಲ್ಟಿ ಹೊಡ್ಕೊತಾನೆ. ಇಲ್ಲಿ ಯಾರೋ ಬರ್ತಾರೆ, ಈ ಥರ ಮಣ್ಣು ಕಲ್ಲು ಹಾಕ್ತಾರೆ, ಹೋಗ್ತಾರೆ. ಈ ಥರ ಎಲ್ಲ ಸಮಸ್ಯೆಗಳು. ಈಗಾಗಲೇ ಮೂಲಭೂತ ಸೌಕರ್ಯ ಸರಿ ಇಲ್ಲ ಅಂತ ವಿದೇಶಿ ಕಂಪನಿಗಳು ಬೆಂಗಳೂರಿನತ್ತ ವಿಮುಖವಾಗ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಬೆಂಗಳೂರಿನಲ್ಲಿ ಹೊಸ ಕಂಪನಿಗಳು ಬರೋದೇ ಡೌಟ್. ಹಾಗಾಗಿ ಮೂಲಸೌಕರ್ಯ ಒದಗಿಸುವಲ್ಲಿ ಸರ್ಕಾರದ ಕಾರ್ಯ ಪ್ರವೃತ್ತವಾಗಬೇಕಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.